ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಬೇಕೇ ಬೇಕು ಅಂತ ಶಾಸ್ತ್ರಿಗಳು ಹೇಳಿದರು, ಶಿವಾನಂದ ಅವರು ಹೇಳಿದರು. ಒಟ್ಟಿನ ಮ್ಯಾಲ ಎಲ್ಲರಿಗೂ ಭಕ್ತಿ ಅವಶ್ಯದ ಅಂಥೇಳಿ ತೋರಿಕೊಟ್ಟಾರ. ಸಮರ್ಥರು ಹೇಳ್ತಾರೆ, ಹಾ ನರದೇ ಪಡತ ತೋಜಿ ಪಾವಿಜೆ ಮಾಗುತ್ತ ಐಸಾ ವಿಶ್ವಾಸ ಧರಿತ ಲಾಜನಹಿ ಅಂತ. ಎಷ್ಟೋ ಜನ್ಮಗಳನ್ನು ತಿರುಗಿ ಶ್ರೇಷ್ಠವಾದಂಥ ಜನ್ಮಕ್ಕೆ ಬಂದೀಪ, ಮತ್ತು ನೀ ಮುಂದಿನ ಜನ್ಮಕ್ಕೆ ಮನುಷ್ಯ ಆಗಿ ಬರ್ತಿ ಅಂತ ಏನು ಗ್ಯಾರಂಟಿ ಅದ ಹೇಳ್ರಿ? ಈಗ ಬಂದು ಬರಲಾರ್ದಂಗೆ ಹೋಗು, ಹೌದಲ್ರಿ? ಈಗ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ರೀ, ಹೊಟ್ಟೆ ತುಂಬಿದವ್ರು ಏನೋ ಅಂತಾರಲ್ಲ, ಅನ್ನಂಗಿಲ್ಲ ಏನೋ. ಹಾಂ, ಅವು ನಮ್ಮ ಕಡೆ ನಾ ಎಷ್ಟು ಮಂದಿ ಹಂಗೆ ಅಂತವ್ರು ಹೋಪ ಅಂತ ನಿಮ್ಮ ಮನಸ್ಸಿನಾಗ ಬರ್ತಿರ್ತದ. ಹಂಗಿಲ್ಲಪ್ಪ, ಇದೇನು ನಾವು ಟೈಮ್ ಕಳೀಲಿಕ್ಕತ್ತೀವಿ, ಇದು ನಮ್ಮ ಬದುಕು. ಬ್ಯಾಂಕ್ನ್ಯಾಗ ಹೋದ್ರೆ ರೊಕ್ಕ ಎನಿಸ್ಲಿಕ್ಕತ್ರ ಬೀಗರ ಮನೆಗೆ ಹೋಗಿ ಕೂತ್ರೆ ಹೇಳಿರಲ್ಲ ಏನಾಗ್ತದೆ ಅನ್ನೋದು. ಅದು ಇವೆಲ್ಲ ಪ್ರಪಂಚಕ್ಕಾಗಿ. ಸಂಕಟ ಕಾಲದಾಗ ಯಾರು ಬರ್ತಾರನ್ರಿ? ಸಂಕಟ ಕಾಳಿ ನಾಮಗೇತ ಮಾಗೆ ಪುಡೆ ಭಗವಂತ. ಭಾವ ತುಂಬಿ ಪಾಂಡುರಂಗಾರನ್ರಿ, ಶಿವಾರಿ ಅನ್ರಿ, ಏನಂತೀರಿ ಅನ್ರಿ, ಹಿಂದೆ ಮುಂದೆ ಕೂಡೆ ರಕ್ಷಣೆ ಮಾಡ್ತಾನಪ್ಪ ಅಂತ ಹೇಳ್ತಾರೆ. ಭಾವಸ ಮಾರಾದ್ರು ಹೇಳ್ತಿದ್ರು, ಭಾವ ತುಂಬಿ ಭಕ್ತಿಯಿಂದ ಒಮ್ಮೆ ಕರೆಯೋ ನಿನ್ನ ಒಳಗೆ ಇದ್ದಾನಪ್ಪ, ದೂರ ಇಲ್ಲ. ಆ ಭಾವರಿ ನಮ್ಮೊಳಗದೇನು ಸರ್ ಹೇಳಿದ್ರು, ಡ್ರಾಯಿಂಗ್ ಸರ್ ಅವ್ರು ನಮ್ಮ ಕಲಿಸಿದ ಗುರುಗಳು. ಇವ್ರು ಬಿಡತ್ತಿದ್ದಿಲ್ಲ ತೆಗಿಯೋ ತನಕ ನಮ್ಮನ್ನು. ಆದ್ರೆ ಒಬ್ಬೊಬ್ರು ಇರ್ತಾರೆ, ಹುಲ್ಲು ಇರಬೇಕು, ಆಕಳ ಮೇವು ತಿಂತಿರಬೇಕು, ಕರ ಹಾಲು ಕುಡಿತಿರ್ಬೇಕು, ಡ್ರಾಯಿಂಗ್ ತೆಗಿಯೋ ಅಂದ್ರಂತ. ಒಬ್ಬ ಗಪ್ಪೆ ಕೂತಾನ ಮಗ, ಹೇಳಿದ್ರು ತೆಗಿಯವಲ್ಲ. ಅವು ಪಾಪ ಹುಲ್ಲು ತೆಗಿತಾವೆ, ಬಣ್ಣ ಕೊಡ್ತಾವೆ, ಆಕಳ ತೆಗಿತಾವೆ, ಕರ ತೆಗಿತಾವೆ, ಇದರಾಗಿ ಟೈಮ್ ಹೋತ. ಸರ್ ಬಂದರು, ಯಾಕೋ ನಿನಗೇನು ಹೇಳಿನ? ಏನು ಹೇಳಿ ಸರ್ ಅನ್ನು? ಅಲ್ಲೋ ಹುಲ್ಲು ಇರಬೇಕು, ಆಕಳ ಮೇವು ತಿಂತಿರ್ಬೇಕು, ಕರ ಹಾಲು ಕುಡಿತಿರ್ಬೇಕಂತ ಹೇಳಿನಿ ಇಲ್ಲ ಅಂದು. ಯಾಕ್ರಿ ಸರ್ ಏನು ತಪ್ಪು ಮಾಡಿನ ಅಂದ. ಅಲ್ಲ ಅವತ್ತು ನೀನು ಹೇಳಿನು ಎಲ್ಲರೂ ತೆಗಿಲಿಕ್ಕತ್ತಾರ, ನಿನಗೇನು ಬುದ್ಧಿನೇ ಇಲ್ಲ ಅಣ್ಣ. ಅವ್ರಿಗೆ ಬುದ್ಧಿ ಇಲ್ರಿ ಅಂದವ. ಮತ್ತು ಹುಲ್ಲು ಎಲ್ಲಿದ ಅಂದ? ಹುಲ್ಲು ಆಕಳ ತಿಂತಲ್ರಿ ಅಂದ. ಹಾಂ, ಹುಲ್ಲು ಆಕಳ ತಿಂತು, ಮತ್ತು ಆಕಳ ಎಲ್ಲಿದ? ಹುಲ್ಲು ತಿಂದ್ಮೇಲೆ ಅದೇನು ಕೆಲಸ ರೀ ಇಲ್ಲಿ ಅಂದ. ಕರ ತಾಯಿ ಹೋದಂದ್ರೆ ಅಲ್ಲಿ ಯಾಕಿರ್ತೈತಿ ರೀ ಕರ? ಹಂಗದಪ್ಪ ನಿನ್ನ ಜೀವನ. ಸುಖದ ಸಂಗಡಿಗರು ಎಲ್ಲರೂ ಬಂಧನ ಬಿಡಿಸುವರೆ ಇಲ್ಲಪ್ಪ. ತಾತ್ಪರ್ಯ ಏನದ? ನಮ್ಮ ವಿಜಾಪುರ್ಕರ್ ಅವರು ದೊಡ್ಡ ಆಷಾಢಿ ಏಕಾದಶಿನ ಹಿಡಿದು ಬಿಟ್ಟಾರ್ರಿ. ಅಲ್ಲಿ ಒಬ್ಬರು ಖರೆ ಹಾನಿ ಮಾಡಿ ಹೇಳ್ರಿ, ಹೋಗಿ ಬಂದವ್ರನ್ನ ಕೇಳ್ರಿ ನೀವು, ಏನು ರೀ ದರ್ಶನ ಆತ? ಹೋಗ್ಬಾರ್ದು, ಹೋಗಿ ಪಜಿತಾಯಿ ಬಂದೀನಿ ರೀ ಆತ. ಪಾಂಡುರಂಗನ ಬಿಡ್ರಿ, ಉಳಿದು ಬರೋದು ಹೆಚ್ಚಾತಂತ. ಮಾನ್ಯ ಒಬ್ಬ ಯಾನೋ ಸಾಧು ಬಂದು ಶರಣು, ಅವ್ನು ನಮಸ್ಕಾರ ಮಾಡಕ್ಕೆ ಹೋಗಿ 150 ಮಂದಿ ಸತ್ತಾವ. ಏನರಪ್ಪ ಇದು? ಅವನು ಪಾದ ಧೂಳೆತ್ತ ಅವ್ನು ನಮಸ್ಕಾರ ಮಾಡಕ್ಕೆ ಹೋಗಿ ಸತ್ತಾರಂತ 150 ಮಂದಿ. ಏನು ರೀ, ಲಕ್ಷಾಂತರ ಜನ ಪಂಡ್ರಪುರಕ್ಕೆ ಹೋದ್ರೆ ಇರ್ತಾನ ಅವಲ್ಲಿ? ವಿಚಾರ ಮಾಡಿರಿ, 8-10 ಮಂದಿ ನಮಸ್ಕಾರ ಮಾಡ್ಯಾರ. ನಾವು ಸಿಟ್ಟು ಬರ್ತೀವಿ ಶರಣು, 8-10 ಲಕ್ಷ ಮಂದಿ ಇರ್ತಾರೆ ಅಲ್ಲಿ. ಇವ್ರು ಎಲ್ಲರೂ ಹೋಗಲಿ ಮಕ್ಕಳು ಎಲ್ಲಿಯೂ ಬೇಡ ಅಂತೇಳಿ ಚಾಲುಕಿನ ಹರಿದ ಬಂದು ಕೂತಾನ ಇವತ್ತು. ಮಟ್ಟ ಲಿಮಿಟೆಡ್ ಮಂದಿ ಇರ್ತದ ಸಾಕಂತೀವಿ. ಖರೇದ ಇದು 10 ಲಕ್ಷ ಗಟ್ಟಲೆ ಮಂದಿ ಹೋದ್ರೆ ಗತಿ ಏನು ಅವಂದ? ಆ ರುಕ್ಮಿಣಿ ಹೇಳಿದ್ಲಂತ, ಏನು ರೀ ಎಷ್ಟು ಮಂದಿ ಬಂದಾರ, ಸ್ವಲ್ಪ ಕಣ್ಣರ ತೆರೆದು ನೋಡ್ರಿ ಅಂತ. ನಾನು ಸಲುವಾಗಿ ಯಾರು ಬರ್ತಾರಲ್ಲ ಹಾದ್ಯಾಗ ಬಿಟ್ಟೆಕನ್ನ ಅವ್ರಿಗೆ, ಇವ್ರೇನು ಮಾಡ್ತೀವಿ ಇಟ್ಟುದು ಲೀಸ್ಟ್ ತಂದಿರ್ತಾರತ್ತ. ಒಂದು ತುಳಸಿ ಹಾರ ಹಾಕೋದು ಇಟ್ಟುದು ಲೀಸ್ಟ್ ತೊಗೊಂಡು ಬಂದಿರ್ತಾರೋ, ಅದಕ್ಕೆ ಇವ್ರು ಮಾರಿಯನ್ನು ನೋಡೋದು ಬೇಡ ಅಂತ ಕಣ್ಣು ಮುಚ್ಚಿ ನಿಂತಾನ. ಪಾಂಡುರಂಗ ಎಲ್ಲಿ ಕೈ ಇಟ್ಟಾನ್ರಿ? ಯಾರು ಟೊಂಕದ ಮೇಲೆ? ಹಾಂ, ಆ ಹೂವು ಹುಡುಗರು ಒಟ್ಟು ನಡೆದಿರ್ತಾವ್ರಿ. ಪಾಂಡುರಂಗ ಹಂಗೆ ನಿಂತಾನೋ ಅಂತ ಕೇಳ್ದ ಒಬ್ಬ. ಇನ್ನೊಬ್ಬ ಅದು ಅಟ್ಟು ಹಂಗಿಲ್ಲನು, ಐ ಎಮ್ ಡಿಸ್ಕೋ ಡ್ಯಾನ್ಸರ್ ಅಂತ. ಹುಡುಗರು ಬುದ್ಧಿಪ್ಪ ಅದ. ಅವಾಗ ಇನ್ನೊಬ್ಬಿದ್ದ ಸಂತ ಹುಚ್ಚ, ಹಂಗಲ್ಲ, ಪಾಂಡುರಂಗನನ್ನು ಯಾರು ನಂಬಿ ಭಕ್ತಿ ಮಾಡ್ತಾರ, ಸದ್ಗುಣಾತನನ್ನು ಯಾರು ನಂಬಿ ಭಕ್ತಿ ಮಾಡ್ತಾರ, ಸಂಸಾರ ಸಾಗರ ಟೊಂಕದ ತನಕ ಮುಳುಗೋದಿಲ್ಲ. ಬರೇ ಪ್ರಪಂಚದಾಗ ಯಾವಿರ್ತಾವ ಇಲ್ಲಿ ತನಕ ಬರ್ತದ, ಒಮ್ಮೆ ಪ್ರಾಣ ಪಕ್ಷಿ ಹಾರಿ ಹೋಗ್ತದ. ಜೈಸಾಯ
ಹೋತು ಜೀವನ. ಮನುನಿ ನಾಶವಂತ ತಿತುಕಾಮಳ ತುವಾ ತೆಜಾವ ಅಮಂಗಳ ತೇಜು ಹೋತಿ ತೂಚಿ ಸಕ್ಕಳ. ಏನು ನಾಶವಂತದ ದುಃಖಮಯ ಅದ ಬಿಡಪ್ಪ ಇದನ. ಆನಂದ ಎದುರಾಗದ ನಾಮಘೇತ ಸದಾಮುಖೇ. ಆಗಲೇ ಎಸ್ಕ್ಯಾರ ಅನ್ನಿಸ್ಲೇನು ಪಾಂಡುರಂಗ ವಿಠಲ ಪಂಡರನಾಥ್ ಎಂದರೆ ಬಂದಾಗ ಅನ್ನೋದಲ್ಲ, ಸದಾನು ಅನ್ನಬೇಕು. ಗುರು ಏನು ಬೋಧ ಮಾಡ್ಯಾರ ಸದಾನು ಅನ್ನಬೇಕು. 21,600 ಶ್ವಾಸ ಪ್ರತಿಯೊಬ್ಬರು ಹೋಗ್ತದೆ ಬರ್ತದೆ, ಲಕ್ಷದಾಗ ಇಟ್ಕೋರಿ. ಎಷ್ಟು ರೀ? 21,600 ಸರ್ತಿ. ಎಷ್ಟು ಇದ್ರಾಗ ಧಾರಾವಾಹಿ ನೋಡ್ಲಿಕ್ಕೆ ಹೋಗ್ತಾವ್ರಿ ಸೌಕರ. ಎಷ್ಟು ನೀರು ತುಂಬಿದ್ರಾಗ ಜಗಳಾಡ್ತಾವೆ, ಗಿರ್ನ್ಯಾಗ ಹೋದಾಗ ಜಗಳಾಡ್ತಾವೆ, ಬೀಗರ ಮನ್ಯಾಗ ಹೋದಾಗ ಜಗಳಾಡ್ತಾವೆ, ಮೊಬೈಲ್ ಸಲುವಾಗಿ ಕೂಡ್ತಾವೆ. ಎಷ್ಟರೇ ಕಾಲ ಹರಣ ಮಾಡ್ತದೆ. ಸ್ವಲ್ಪರೇ ನಾವು ಅಧ್ಯಾತ್ಮ ಚಿಂತನೆ ಮಾಡ್ತೀವೇನ್ರಿ? ನಮ್ಮ ಮನಿದೆ ಊಟ ಕಳ್ಳಸ್ಕರ, ನಮ್ಮ ಮನಿದೆ ನೀರ, ನಮ್ಮ ಮನಿದೆ ನಮ್ಮ ಮನೆ ಮುಂದಿನ ಕಟ್ಟೆ ಎಲ್ಲ ನಮ್ಮದೇ. ಕಾಟಿ ಕೂಡೋದು ಮಾತಾಡೋದು ಮಂದಿದೀವ ನೋಡ್ರಿ. ಇದು ಎದಕ್ಕೆ ಬಂತ? ಪಾಂಡುರಂಗ ತುಕಾರಾಮ್ ಮಹಾರಾಜರು ಹೇಳಿದರು, ನೀವು ಯಾವ್ರಿ ನೀವು ಯಾವ ವಾರಿ ರೀ ಮಹಾರಾಜರು ಅಂತ ಕೇಳಿದ್ರು. ಆಷಾಢವಾರಿ, ಕಾರ್ತಿಕ ವಾರಿ ಹಿಂಗಿರ್ತಾವೆ, ಮಾಘವಾರಿ ಅಂತ. ಶ್ವಾಸೋಶ್ವಾಸಿ ನಿಮಿಷೋ ನಿಮಿಸಿ ವಾರಿ ಕೇಳಿ ಪಾಂಡುರಂಗಾಸಿ ಅಂತ ತೀತನ್ರಿ ನಾ ಹೇಳೋದು. ಶ್ವಾಸ ಬಿಡುವುದ್ರಾಗ ಶ್ವಾಸ ಹೋಗುದ್ರಾಗ ಪಾಂಡುರಂಗನ ಮುಂದೆ ನಿಂದ್ರಿಸ್ಬಿಟ್ಟಿನೋ ತಮ್ಮ, ಅವನು ಸುತ್ತ ಹಾಕ್ತನು. ಅವನು ಬಿಟ್ಟು ನಾ ಇಲ್ಲ, ನಾನು ಬಿಟ್ಟು ಅವ ಇಲ್ಲ, ಇದು ನನ್ನ ವಾರಿ. ಎಷ್ಟು ಮಹತ್ವ ಇಲ್ಲ ಏನದು? ಒಮ್ಮೆ ಹೋಗಿ ಬಂದ್ರೆ ಮುಗಿತೇನ್ರಿ? ಹೈರಾಣಾಗಿ ತುಳಿಯಾಡಿ ಗುದ್ದ್ಯಾಡಿ ಹೋಗಿ ಪಂಡ್ರಪುರಕ್ಕೆ ಬಂದಂದ್ರೆ ಮುಂದಿನ ಸಲ ಅವನು ಉಸಾವರಿ ಮಾಡೋದಿಲ್ಲ, ಮುಂದಿನ ವರ್ಷತಕ್ಕ. ಮತ್ತು ಅವಾಗ ನೆನಪು ತೆಗೆದ್ರೆ ಬರ್ತಾನೆ ನಾವು. ಅದಕ್ಕೆ ಹೇಳ್ತಾರೆ ಸಂತರು ಒಂದು ಕಡೆ, ಕೃತ ಯುಗದಲ್ಲಿ ಕೇದಾರವೆಂಬ ಮೂಲಸ್ಥಾನ, ತ್ರೇತಾಯುಗದಲ್ಲಿ ವಾರಣಾಸಿ ಎಂಬ ಮೂಲಸ್ಥಾನ, ದ್ವಾಪಾರ ಯುಗದಲ್ಲಿ ವಿರೂಪಾಕ್ಷವೆಂಬ ಮೂಲಸ್ಥಾನ, ಕಲಿಯುಗದಲ್ಲಿ ಪರ್ವತವೆಂಬ ಮೂಲಸ್ಥಾನ. 4 ಸ್ಥಾನಗಳನ್ನು ಮುಟ್ಟದೆ ಜಂಗಮವೇ ಲಿಂಗವೆಂದು ಭಜಿಸಿದೆ ಕೂಡಲ ಸಂಗಮ ದೇವ. ಯಾವ ಕ್ಷೇತ್ರಕ್ಕೂ ಹೋಗಬೇಡೋ, ಎಲ್ಲಿಯೂ ಹೋಗಬೇಡ. ಏನು ಮಹಾತ್ಮರು ಕೂತಾರಲ್ಲ, ಕಣ್ತುಂಬ ನೋಡು ಭಾವದಿಂದ, ಕಣ್ತುಂಬ ನೋಡು ಭಾವದಿಂದ ಸ್ಮರಣೆ ಮಾಡು. ಇವರೇ ಪಾಂಡುರಂಗಾಯ್ಕ ಅಂತಾರೆ. ವಿಚಾರ ಮಾಡ್ರಲ್ಲ ನೀವು, ಸುಮ್ಮನೆ ಬೇಡ್ರಿ. ಮರಾಠವಾಡದಿಂದ ಒಬ್ಬರು ಬರ್ತಿದ್ದರ್ರಿ, ಬೋಂಡೆ ಮಹಾರಾಜ್ ಅಂತಾರೆ ಅವ್ರಿಗೆ. ಭಾಳ ದೊಡ್ಡ ಸಂತರು ಮಹಾರಾಷ್ಟ್ರ ಒಳಗೆ. ಅವ್ರು ಕೀರ್ತನ ಸೇವಾ ಮಾಡೋರು. ಕೀರ್ತನ ಸೇವಾ ಮಾಡ್ತೀರಿ, ಈಗ ಹಂಗೆ ನಾವು ಮಾಡೋದಿಲ್ಲ. ನೀವೆಲ್ಲ ನಮ್ಮ ಗುರು ಬಂಧುಗಳು ದೊಡ್ಡ ಸಂತರು ಮಾಡ್ತಾರಲ್ಲ, ಹಂಗೆ ಕೀರ್ತನ ಸೇವಾ ಮಾಡ್ಕೋತ ಪಾಂಡುರಂಗನ ವರ್ಣನ ಮಾಡ್ಕೋತ ಮೈ ಮರೆತು ಸುಮ್ಮನೆ ನಿಂತು ಬಿಡ್ತಿದ್ದಂತೆ. ಪಾಂಡುರಂಗ ಕಂಡಂಗೆ ಆಗ್ತಿತ್ತು, ಕಣ್ಣಂದು ಧಳ ಧಳ ನೀರು ಹೋಗ್ತಿದ್ದು ರೀ. ಬೋಂಡೆ ಮಹಾರಾಜ ಮೈ ಮರೆತು ನಿಂದು ಬಿಡ್ತಿದ್ದ, ಶಬ್ದ ಬರ್ತಿದ್ದಿಲ್ಲ. ಆದರೆ ಮಂದಿಗೆ ಸಾಕ್ಷಾತ್ ಪಾಂಡುರಂಗ ಆಗಿ ಕಾಣ್ತಿದ್ದ. ಇದು ಭಾವ. ಭಾವಧರಾರೆ ಆಪುಲಾಸ ದೇವಕರಾರೆ. ಅದನ್ನೇ ಬಸವಣ್ಣವ್ರು ಹೇಳಿಲ್ಲ, ಅತ್ತಲಿತ್ತ ಹೋಗದಂತೆ ಹೇಳುವನ ಮಾಡಯ್ಯ ತಂದೆ. ಒಮ್ಮೆ ಅಂದೀವ ನಾವು ನಿಂಗನ ಹೇಳುವಂದ್ರೆ ಗೊತ್ತಾತಲ್ರಿ, ಕುಂಟ. ನಾವು ಒಮ್ಮೆ ಅಂದೀವ ಮಾರ ನಮ್ಮ ಕಾಲು ಹೋಗಂಗೆ ಮಾಡ್ರಿ, ಕಣ್ಣು ಹೋಗಂಗೆ ಮಾಡ್ರಿ. ನಾವು ಮಾತೊಂದು ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ. ನಿಮ್ಮ ಶರಣರ ವಿಷಯವಲ್ಲದೆ ಅನ್ಯ ವಿಷಯ ಕೇಳಿಸದಿರಯ್ಯ ಕೂಡಲ ಸಂಗಮದೇವ. ಮಾತಾಡಬೇಕು. ಆಗಲೇ ಎಸ್ಕವ್ರು ಹೇಳಿಲ್ಲ, ಸಂಗೊಳ್ಳಿ ಅವರಂತೆ, ಡಾಕ್ಟರ್ ಸಂಗೊಳ್ಳಿ ಅವರು ರಾಂಡೆ ಮಾರಾರ ಪರಮ ಶಿಷ್ಯರು. 10 ವರ್ಷ ಅವ್ರು ಸೇವಾ ಮಾಡ್ಯಾರ. ನನಗೆ ಹೇಳಿದರು ಸಹಜ ಮಾತಿಗೆ, ಸಂತೋಷ ಆಯ್ತು. ಮಾತಾಡೋದಾರ ಗುರುವಿನ ಬಗ್ಗೆ ಮಾತಾಡ, ಮಾತನಾಡಬಾರ್ದು ಅನಿಸಿತ್ತಂದು ಸುಮ್ಕು ಧ್ಯಾನ ಮಾಡ, ಉಳ್ಕಿ ತೊಗೊಂಡು ಏನು ಮಾಡ್ತಿ ಅಂದ್ರೆ ಅವರು. ಇವ್ರಿಗೆ ಸಾಧಕರಂತಾರ್ರಿ. ಘಟಕ ಆಗೇಲಿ, ಪಳ ಆಗೇಲಿ, ತಾಸವಾಜಿ ಜನಾನ ಆಯುಷ್ಯಾತ ನಾಶ ಹೋತೋ ರಾಮ ಕಾರ್ಯ ಮನಾನ.
ಕ್ಷಣಕ್ಕೂ ಹೊರಟು ಆಯುಷ್ಯ ಹೊರಡ್ಲಿಕ್ಕತ್ತದ್ರಿ, ನಮಗೆ ಖಬರ್ ಇಲ್ಲ. ಪಳಾಗೇಲಿ ತಾಸವಾಜಿ ಜನನ ಆಯುಷ್ಯತ ನಾಶ ಹೋತು. 60 ವರ್ಷ ಆಗ್ಯಾವ, 50 ಆಗ್ಯಾವ, 40 ಆಗ್ಯಾವ ಅಂತೀವಿ. ಮಗ ಒಂದು ಕೇಕ್ ತಂದು ಮೇಣಬತ್ತಿ ಆರಿಸಿ ಕೂಡ ಇವ ಒಳಗಿನ ದೀಪ ಆರ್ತದೋ ಹುಚ್ಚ, ಅದನ್ನು ನೋಡ್ಕೋ. ಈ ದೀಪ ಒಳಗಿನ ದೀಪದಂತ ಇದು ಚಂದ, ಇದು ಔಪಾಧಿಕ ರೂಪ ಇರಬೇಕು. ಔಪಾಧಿಕ ರೂಪ ಯಾವಾಗ ಒಳಗಿ ನಾವು ಇದ್ದಾನಂತ ಇದು ಔಪಾಧಿಕ ರೂಪ. ಮೂಲ ರೂಪ ಯಾವುದು? ಭಗವಂತನ ಸ್ವರೂಪ. ಅದನ್ನು ತಿಳ್ಕೋಬೇಕಾಗೇತ. ನಿರೂಪಣೆ ಹೇ ಸ್ಥಳ ತ್ಯಾಗ ಹೋತ, ನಿರೂಪಣೆ ಹೇ ಸ್ಥಳ ತ್ಯಾಗ ಹೋತ. ಏನ್ರಿ ವಿಷಯ ನೋಡ್ಬೇಕು. ಪ್ರವಚನ ಕೇಳುವಾಗ ಭಾಳ ವೈರಾಗ್ಯ ಬಂದು ಏನು ಹೇಳ್ತಾರೆ ಪ್ರಕಾಶ್ ಮಹಾರಾಜರು, ಏನು ಹೇಳ್ತಾರೆ ಶಾಸ್ತ್ರಿಗಳು, ಏನು ಹೇಳ್ತಾರೆ ನಮ್ಮ SK ಮಹಾರಾಜರು. ಹೌದಪ್ಪ, ಖರೆ ಅದ. ಅಕಸ್ಮಾತ್ ನಿಮ್ಮೆಲ್ಲರ ಭಕ್ತಿಗೆ ಮೆಚ್ಚೆ ಪಾಂಡುರಂಗ ಅಥವಾ ತುಕಾರಾಮ್ ಮಹಾರಾಜರು ಇಲ್ಲೇ ಬಂದು ಇವತ್ತು ಆಷಾಢ ಏಕಾದಶಿ ಅದರಿಪ್ಪ, ನಿಮ್ಮನ್ನೆಲ್ಲರೂ ವೈಕುಂಠ ಕರ್ಕೊಂಡು ಹೋಗ್ತಂದ್ರೆ ಏನಾಗ್ತದೆ ರೀ ಗತಿ? ಹುಚ್ಚಿಗೆ ಚಿಡ್ದ ನಿನಗೆ ಸೋಮಿ ಎಲ್ಲಾರು ಹೇಳಾರಂತ ಬಂದು ವೈಕುಂಠ ಅಂತ ಬರ್ದ್ರು ಬಿಡ್ರಿ. ಅವೆಲ್ಲ ಗೊತ್ತದ ಈ ವಾಟರ್ ಪೂರ್ತಿ ಅನ್ನೋದು. ನಿಸ್ಸಂಗ ಆದಾಗ ಬರ್ತಾನವ. ಪ್ರವಚನಕ್ಕೆ ಹಚ್ಚಿದ್ರು ಒಬ್ಬನ, ಇನ್ನು 10,000 ಇದ್ರು ಅವಳು ವೇದಿಕೆ ಸಜ್ಜಾತು. ಒಂದು ಹುಡುಗ ಬಂದು ಒಂದು ಕಿವ್ಯಾಗ ಏನೋ ಹೇಳ್ತಿಪ್ಪ. ಒಂದೇ ಹುಡುಗ, ಈ ಕಡೆ ಹೆಣ್ಮಕ್ಳು ಆದರು, ಈ ಕಡೆ ಗಂಡಸರು ಆದರು. ಇದು ಯಾರಿಗೆ ಬೆಳಕಿದ್ದು ಹುಚ್ಚ ಪ್ರವಚನ ಗಪ್ ಕೂತಿಪ್ಪ ಇದು. ಅವ ಮೈಕ್ ಹಿಡ್ಕೊಂಡು ನಾವು ಮೈಕ್ ಬಾಡಿಗೆ ತಂದಿದ್ದ. ಅಂದ, ಏನು ರೀ ಇದು ಯಾರಿಗೆ ಹೇಳೋದೇನು ಅಂದ. ನಾನು ಅದು ತಿಳಿಲಾರ್ದಂಗೆ ಆಗಿತ್ತು ರೀ, ನೀ ಹಾಗೆ ಕೂತೆ ನಾನು ಮೈಕ್ ಹೋಯ್ತು ನಂದ. ಅಟ್ರಾಗ ಒಬ್ಬ ಅಂದ, ಗುರುಗಳ ಕೂಡ್ರಿ ಸಮಾಧಾನ ತಗೋರಿ, ನಿಮ್ಮ ಪ್ರವಚನ ಹೇಳಾರ್ದನ ಬಿಡೋದಿಲ್ಲ, ಸ್ವಲ್ಪ ಸಮಾಧಾನ ತಗೋರಿ ಅಂದ. ಒಂದು ತಾಸು ಕೂತಿ ಪಾಪ ಜಪ ಮಾಡ್ಕೋತ. ಅಷ್ಟ್ರಾಗ ಒಬ್ಬೊಬ್ಬರು ಬಂದ್ರು. ಒಬ್ಬೊಬ್ರು ಒಂದು ಈ ಕುಡಿ ತುಂಬಿತು. ಕೇಳ್ದಂಗೆ ಏನು ವಿಚಿತ್ರ ಇದು, ಆಗಳೇ ನೋಡಿದ್ರೆ ಕಣ್ಣು ಮುಚ್ಚಿ ತೆರೆದ್ರಾಗ ಎಲ್ಲರೂ ಹೋಗಿದ್ರಿ. ಆ ಹುಡುಗ ಬಂದು ಏನು ಹೇಳಿದ, ಎಲ್ಲಿ ಹೋದ್ರಿ ಅದನ್ನು ಹೇಳ್ರಿ, ಆಮೇಲೆ ಪ್ರವಚನ ಹೇಳ್ತಂದವ. ಏನು ಹೇಳ್ದದ ರೀ ಗುರುಗಳ, ನಳ ಬಂದಾವ ಅಂತ ಹೇಳ್ದ ಹುಡುಗ. 15 ದಿನಕ್ಕೊಮ್ಮೆ ನಳ ಬರ್ತಾವ ಮರ, ನಿನ್ನೇನು ತಾಸು ಇನ್ನೊಂದು ತಾಸು ಬಿಟ್ಟು ಕೇಳಕ್ಕೆ ಬರ್ತದ. ಅವು ತಿಕ್ ಕೊಡು, ಇವು ತುಂಬಿಡು, ಮುಗಿಯತ್ ಮತ್ತೇನದ ಇಟ್ಟನ ಅಂದವ. ಕಡಿತನಕ ಉಪಾಧಿ ಬಿಡೋದಿಲ್ಲಪ್ಪ. ಆವಿಷ್ಯಾತ ನಾಶ ಹೋತು. ಕ್ಷಣಭಂಗುರು ಜೀವನದ ಅಪರೂಪಕ್ಕೆ ಬಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಸಿಕ್ಕಾರ. ಪಾಂಡುರಂಗ ಹೇಳ್ತಾನ, ನಿಮ್ಮ ಸಲುವಾಗಿ ನಿದ್ರೆನೂ ಬಿಟ್ಟಿನು, ಊಟನೂ ಬಿಟ್ಟಿನು, ನಾಚಿಕೆನೂ ಬಿಟ್ಟಿನು. ನೀವು ಯಾವಾಗ ಕರೆದ್ರು ಸಿಟ್ಟಿ ಬರಂಗಿಲ್ಲ, ಬೇಕಾದವು ಕರೀರಿ ಪಾಸ್, ನಿಮ್ಮ ಸೇವಾಗ ಸಿದ್ದಿದ್ದೀನಂತ ಅಂದಾನಿಲ್ರಿ ಮರಾದ್ರ. ಮತ್ತೆ ಏಟ್ರಿ ಎಷ್ಟು ದಾಸ ಆಗಿದ್ದು ಹುಡ್ದಾನ. ನಾ ಮನ್ಯಾಗ ನಳ ತುಂಬಂದ್ರೆ ನೀ ಏನು ಮಾಡ್ತಿ, ನೀರು ತುಂಬ ಹೊತ್ತಮ್ಮ ಅಂತ ಹೇಳಿ, ಅಪ್ಪಾಜಿ ನಾವು ಸ್ವಲ್ಪ ಕೆಲಸ ನೀವ ತುಂಬ್ರಿ ಅಂತ ಹೇಳಿ ಹೋಗ್ತಾವ. ಶ್ರೀಖಂಡ್ ಯಾರೀ ಏಕನಾಥನ ಮಹಾರಾಜರ ಮನ್ಯಾಗ ಶ್ರೀಖಂಡ್ಯಾಗಿ ನೀರು ತುಂಬ್ಯಾನ. ಯಾರು ತುಂಬ್ತಾರ್ರಿ? ಸೊಕ್ಕುಬಾಯಿ ಮನ್ಯಾಗ ಅಡ್ಗೆ ಮಾಡ್ಯಾನ. ಗಂಡನ ಪಾದಾವತ್ತಿ ಮುಡ್ಬಿಡಿ, ಪಾದ ಮುಟ್ಟೋದಕ್ಕೆ ಸಮಾಧಿ ಹತ್ತಿತ್ತು. ಅದಕ್ಕೆ ಭಗವಂತಪ್ಪ ಅವ ಬೀಸ್ಕೊಂಡು ಬಂದಾನ. ಚೌಕಾಯಿ ಮಾಡಿ ಗುಡಿಸ್ಲಿಕ್ಕೆ ಬಂದು ಬಾಳೆನ ತಿಂದಾನ. ಕುಂಬಾರ ಮನ್ಯಾಗ ಕೆಲಸ ಮಾಡ್ಯಾನ. ಒಬ್ಬರ ಮನ್ಯಾಗ ಇಬ್ಬರ ಮನ್ಯಾಗ ಯಾರು ಕೆಲಸ ಮಾಡ್ಯಾರೀ? ಪಾಂಡುರಂಗ ಭಕ್ತಿಗೆ ಮೆಚ್ಚಿ ಮಾಡ್ಯಾನ. ಕುರುಮದಾಸ ಬೇರೆ ಸಂಕಲ್ಪ ಮಾಡ್ಯದಂತ. ಕುರುಮ ಅಂದ್ರೆ ಗೊತ್ತಾತಲ್ರಿ, ಕುಂಟವ, ಕಾಲೇ ಇಲ್ಲ. ಕರೆ ಏನು ಸಂಕಲ್ಪ ಮಾಡ್ಯಾನ? ಪಂಡ್ರಪುರಕ್ಕೆ ಹೋಗೋದಂತ. ಒಮ್ಮೆ ನಾವು ಎಲ್ಲ ಇದ್ದವ್ರು ಬರ್ರಿ ಅಂದ್ರೆ ಆಗೋದಿಲ್ಲ ರೀ, ನಮ್ಮ ಪ್ರಪಂಚ ವಾಜ್ಯದ ಅಂತ. ಯಾರು ವಾಜ್ಯ ಮಾಡ್ಯಾರ? ನಾವೇ ಮಾಡ್ಕೊಂಡೀವಿ. ಇವ ಸಂತರ ದಿಂಡಿ ಹೊಂಟಿತ್ತು. ಹೊತ್ನ್ಯಾಗ ಹಿಂಗೆ ನೋಡಿದ, ಪಾಂಡುರಂಗ ನಾನು ನಿನ್ನ ಕಣ್ತುಂಬ ನೋಡ್ಬೇಕಂತ ಇಚ್ಛಾಗ್ಯದ, ನಾನೂ ಬರಬೇಕು, ಅದು ನನಗೆ ಗೊತ್ತಿಲ್ಲ, ನಿನ್ನ ರೂಪ ಕಣ್ತುಂಬ ನೋಡಬೇಕು ಅಂತ ಸಂಕಲ್ಪ ಆಗ್ಯದ ಅಂತ ಕುಂಟ್ಕೋತು ಶರೀರ ಬೆಳ್ಕೋತ ಬೆನ್ನು ಹತ್ತಿದ. ಚಿಂತೆ ಯಾರಿಗೆ ಹತ್ತಿರಿ ಹೇಳ್ರಿ?
ಅನ್ರಿ ಮತ್ತು ಅಂದ್ರೆ ನೀವು ಎಚ್ಚರಿದ್ದೀವಿ ಅಂತ ತಿಳ್ಕೊತೀವಿ ನಾವು. ಹೋತು 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 ಚಿಂತೆ ರುಕ್ಮಿಣಿ ಹೇಳಿದ್ಲು, ನೋಡ್ರಿ ನಿಮ್ಮ ಭಕ್ತ ಹೋಗ್ರಿ, ಅವನ ತ್ರಾಸು ನಾನು ನೋಡ್ಲಿಕ್ಕೆ ಆಗೋದಿಲ್ಲ, ಹೋಗ್ರಿ ಅಂತ ಅಂದಳು. ಥಟ್ನೆ ಬಂದ ಕರಿ ಲೊಟ್ಟ ಆಳ, ಕೆಂಪಂತೀರೇನ್ರಿ ಅವ, ಕ್ಯಾಟ್ ಕಾಳೋಬ ಅವನ ಮುಂದೆ ನಾವು ಕೆಂಪು, ಅವನ ಮುಂದೆ ಮತ್ತೆ ಪಕ್ಕ ಗ್ಯಾರಂಟಿ. ಹೋದ ಇವ ಪಾಪ ರಕ್ತ ಎಲ್ಲ ಹರಿಲಿಕ್ಕತ್ತದ, ಬೆನ್ನು ಹತ್ತಿದ್ದ. ಎಲ್ಲಿ ಹೊಂಟಿರಿ ಅಂದ. ಪಂಡ್ರಪುರಕ್ಕೆ ಹೊಂಟಿನೋ ಕಾಣಂಗಿಲ್ಲ ನಂದು. ಅಲ್ರಿ ಸಂತರು ಎಲ್ಲಿ ಹೋಗ್ಯಾರ, ಏನು ಸುದ್ದಿ? ಅವ್ರು ಸಂತರು ಅಂದರು, ಮಗ ಬರಬೇಡ ಅನ್ಕೆ ಬಂದಾನ, ಸೊಕ್ಕ ಮುರಿಲೇನಂದ್ರು ಹೋಗಿಬಿಟ್ರು ಅವರು. ಅದೇ ನಮ್ಮ ಬಿಜಾಪುರ ದಿಂಡಿಯ ಇಂದು ಚಿಕ್ಕಿ ನೀ ಕುಡಿಯಾಕ ನೀರ ಬಾಳೆಹಣ್ಣ ಚೂಡ ಉಂಡಿ ಕೊಡಲಿಕ್ಕೆ ಬಾಂದ್ರ ಬಾ ವಲಾರಿ ಬಿಡಂತ ಹೋಗ್ಬಿಟ್ರು ಅವರು. ಪಾಂಡುರಂಗ ನೀ ಎಲ್ಲಿ ಹೊಂಟಿ ಅಂತ ಕೇಳ್ದಾವು. ಕುರ್ಮದಾಸ ಕುಂಟ, ನಾ ಎಲ್ಲರೂ ಹೋಗ್ಲಿಬಿಡ, ನೀ ಎಲ್ಲಿ ಪಂಡ್ರಪುರಕ್ಕೆ ಹೊಂಟಿಲ್ಲ, ಬಾ ನೀನು ಹೊರ್ತು ಅಂದವು. ಹೆಗಲ ಮೇಲೆ ಕೂಡಿಸ್ಕೊಂಡ್ರಿ, ಕೂಡಿಸ್ಕೊಂಡ. ಅವನ ಎಂಥ ಭಾವ ಅಂದ್ರೆ ಪಾಂಡುರಂಗ ಪಾಂಡುರಂಗ, ಪ್ರತಿಯೊಂದು ಶ್ವಾಸ ಸಹಿತ ಪಾಂಡುರಂಗ ಪಾಂಡುರಂಗ ಅಂತಿತ್ತು. ಹೆಗಲ ಮೇಲೆ ಕೂಡಿಸ್ಕೊಂಡ. ಯಾರು ಹೆಗಲ ಮೇಲೆ? ಸಮಾಧಿ ಹತ್ತಿರಿ ಅವಂಗ. ಬರೀ ಇಂಥ ಸಂತರ ಸ್ಪರ್ಶ ಆದ್ರೆ ಸಮಾಧಿ ಹತ್ಯಾವ, ಹತ್ತೋದಿಲ್ಲ. ಜಿತಾ ಭಗವಂತ ಕೂಡಿಸ್ಕೊಂಡು ಬ್ರಹ್ಮಚೈತನ್ಯ ಮಹಾರಾಜರು ನಾಮಸ್ಮರಣೆ ಮಾಡಿಕತ್ತಿದ್ರಿ, ವಿಠ್ಠಲ 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 ಅಂತ. PSI ಬಂದ ಶರಣು, ಯಾರು ಸಂತರು ಅಪ್ಪ ಹುಡುಗರು ತಲೆ ಕೆಡಿಸ್ಯಾರ, ಇವ್ರು ಸೊರ ಸಾಕಾಗ್ಯದ ಅಂದ. ನಿಂತ ಅವನು ಮತ್ತು ಬೈ ಮರ್ತು ಕುಣಿಲಿಕ್ಕತ್ತಿದ್ರು ಬ್ರಹ್ಮಚೈತನ್ಯ ಮಹಾರಾಜರು. ಬ್ರಹ್ಮಚೈತನ್ಯ ಮಹಾರಾಜರು ಮೈ ಮರ್ತು ಕುಣಿಲಿಕ್ಕತ್ತಿದ್ರು. ಅವನ ಕೈ PSI ಸ್ಪರ್ಶ ಆತ. ಡ್ರೆಸ್ ಮ್ಯಾಲೆ ನಿತ್ತೇನೋ ಅದು ಹುಚ್ಚರ್ಗತ್ತೆ ಕುಣಿಲಿಕ್ಕತ್ಯ. ಎದರ ಶಕ್ತಿ ಅಂತೀರಿ ನೀವು? ಸಂತಾಚಿ ಮಹಿಮಾ ಬೋಲಾವಹಿ ನಾಯಿ ಸೀಮ. ಸ್ಪರ್ಶ ಆದ್ರೆ ಸಾಕು, ಅಸಾಧ್ಯ ಇದ್ದದ್ದು ಸಾಧ್ಯ ಆಗ್ತದೆ. ಹೋದ, ಸಂತರು ಹೊಂಟಿದ್ರು, ತಳಗಿಳಿಸಿದ. ಇಳಿಪಯಪ್ಪ ಇನ್ನು ಸಾಕು. ಯಾರು ಹೊತ್ತಾರ? ಪಾಂಡುರಂಗ್ರಿ. ಇನ್ನು ಅಟ್ಟರ ಸಂತರು ಕೂಡ ನಡ್ಕೊತ ಹೋಗು ಅಂತ ತಳಗಿಳಿಸಿದ್ರು. ಕಾಲು ಬಂದದ್ದು ಸಹಿತ ಮೈ ಮರ್ತು ಹೋಗಿದ್ದ. ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಮಂದಿ ಅಂದರು ಕುಂಟ ಕಾಲಿ ಹಂಗೆ ಬಂದವು, ಕುಂಟ ಕಾಲಿ ಹಂಗೆ ಬಂದು, ಕುಂಟ ಕಾಲಿ ಹಂಗೆ ಬಂದು ಅಂದರು. ಆವಾಗ ಒಬ್ಬರು ಇಂಥ ಅನುಭವಿಕರು ಇರ್ತಾರೆ. ನೋಡಿದ, ಏನಿದು ಹಿಂಗ್ಯಾಂಗ, ಏನು ಗೊತ್ತಿಲ್ಲಪ್ಪ ನನಗೆ. ಒಬ್ಬ ಕರಿಯನೋ ಪೈಲವನ್ ಬಂದ, ಕೂಡ್ಸ್ಕೊಂಡು ಬಂದ, ನಿಮ್ಮ ಒಳಗೆ ಇಳಿಸಿ ಹೋಗ್ಯಾನ, ನನ್ನ ಕಾಲ ಬಂದಿದ್ದು ನನಗೆ ಗೊತ್ತಿಲ್ಲ. ಯಾವ ಕುರುಮದಾಸಗ ಸಾಷ್ಟಾಂಗ ಹಾಕಿದರು ಪುಣ್ಯವಂತೋಣಿ, ಅಲ್ಲೇ ನೀ ಲಕ್ಷಗಟ್ಟಲೆ ಪಾಳಿ ಒಳಗೆ ನಿಂದ್ರ ಬೇಡ, ಹೋಗ ಪಾಂಡುರಂಗ ನೀನು ಇಳಿಸುವಂದು ಹೊತ್ಕೊಂಡು ಇಳಿಸಿ ಹೋಗ್ಯಾನ, ನೀನು ಬರುವುದ ಕಾರಣಿಲ್ಲ ಹೋಗಿನಂದ್ರು. ಎಂಥ ಸುಕೃತ ಪುಣ್ಯ ಅಂತೀರಿ. ಅವ ಭಕ್ತ ಸೇನಾನಿ ಅಂತ ಒಬ್ಬಾಗಿ ಹೋದ. ಬಂಧುಗಳು ಯಾಕೆ ಹೇಳ್ತನು? ಭಕ್ತಿ ಸಲುವಾಗಿ ಎಲ್ಲಾನು ಬಿಟ್ಟು ನಿಂತಾನ್ರಿ ಭಗವಂತ. ನಮಗೆ ಸೌಡಿಲ್ಲ. ದೇವರನ್ನು ನಂಬಿ ಕೆಡಕಾದವರು ಇಲ್ಲ, ದೇವರನ್ನು ಬಿಟ್ಟು ಸುಖ ಹೊಂದಿದವರು ಇಲ್ಲ. ದೇವರನ್ನು ಒಲಿಸುವ ಭಾವವಿರಬೇಕು, ಭಾವವಿಲ್ಲದ ಡೊಂಗಿನರ್ಚನೆಯು ಸಾಕು. ಏನೇನು ಅಪೇಕ್ಷೆ ಪಟ್ಟ ನೀನು ನಮ್ಮಿಂದ? ಏನ್ರಿ ಏನೇನು ಇಲ್ಲ. ನಿರ್ಮಲವಾದ ಭಕ್ತಿ, ಸತ್ಸಂಗ ಇವೆಲ್ಲ ಇದ್ರೆ ಸಾಕು, ಮೈ ಮರೆತು ಆನಂದ ಆಗಿರುತ್ತಾನ. ಬಂಧುಗಳೇ, ಭಕ್ತ ಸೇನಾನಿ ಅಂತ ಒಬ್ಬ ಆದ. ಅವ ಕ್ಷೌರಿಕ ತಿಳಿತಲ್ಲ, ದಾಡಿ ಮಾಡುವ. ಆದ್ರೆ ಪಾಂಡುರಂಗನ ಪರಮ ಭಕ್ತ. ಲಕ್ಷ್ಯದಾಗ ಇಟ್ಟುಕೋರಿ. ಬೀದರ್ ಭಾಷೆ ಅಂತ ದರ್ಬಾರ್ದಾಗಿದ್ದೆವು, ಬೀದರ್ದಾಗ ಭಾಷೆ ಅನಿದ್ರಾಗ. ದಿನ ಮಹಾರಾಜರು ದಾಡಿ ಮಾಡೋದು ಹೋಗೋದು. ಇಷ್ಟು ಸಲುವಾಗಿ ಹೊಲ ಉಂಬಳಿ ಅಷ್ಟು ಹಾಕಿಕೊಟ್ಟಿದ್ರಿ ಸಂಸ್ಥಾನದಾಗ. ಅವ ಹೋದ, ಪಾಂಡುರಂಗನ ಅಭಂಗ ಅನ್ಕೋತ ಮೈ ಮರ್ತು ಬಿಟ್ಟ. ಅಭಂಗಂದ ಜೈ ಜೈ ರಾಗಳು ಹೇಳಿದ್ರಲ್ಲ ಯಾರು, ಶಿವಾನಂದ. ಪಾಂಡುರಂಗ ಅನ್ಕೋತ ಸಮಾಧಿ ಹತ್ತಿ ಅಂತ. ಇನ್ನೊಂದು ತಾಸು ಹಿಂಗೆ ಹೇಳಿ ನಿಮಗೂ ಸಮಾಧಿ ಹತ್ತದ, ನೋಡ್ಬೇಕಾರ ಅದು. ಯಪ್ಪ ಎದಕ್ಕರಿ ಬಂದಿವೋ ಮಾರಾಯ. ಹಂಗೆ ಪಾಂಡುರಂಗನ ಪೂಜೆ ಮಾಡಿದ, ಅಭಂಗ ಅಂದ, ಜ್ಞಾನೇಶ್ವರಿ ಹರಿಪಾಠ ಅಂದ, ಸಮಾಧಿ ಹತ್ತಿ ಬಿಟ್ಟಿತ್ತು. ಅಲ್ಲಿ ಮಹಾರಾಜರು ಕರೀಲಿಕ್ಕೆ ಶಾರ, ಕರಿ ಅವನ ದರ್ಬಾರದ ಈಗ ದಾಡಿ ಮಾಡಿಸ್ಕೋಬೇಕನ ಅಂದ.
ಕರೀಲಿಕ್ಕೆ ಬಂದ ಸೇವಕ ಮೈ ಮರ್ತ ಕುಳಿತಿದ್ದ. ಒಳಗೆ ಹೋದ. ಮಹಾರಾಜರಿಗೆ ಹೇಳೋದು ಹೆಂಗ್ರಿ, ಧ್ಯಾನ ಕೂತಾನಂದ ರುಂಡ್ ಹಾರಿಸ್ತಾರ ಅವ್ರು. ಧ್ಯಾನ ಕೂತಾನ ಭಾಷೆ ಬಿಡ್ತಾನ. ಹೋಗುದ್ರಾಗ ಅಲ್ಲಿ ದಾಡಿ ನಡೆದದ. ಯಾರು ಹೋಗ್ಯಾರ ಅಲ್ಲಿ? ಕೂತಾನ ಇಲ್ಲಿ ಜಿತ ಪಾಂಡುರಂಗಾಗಿ ಭಾಷೆನ ದಾಡಿ ಮಾಡ್ಲಿಕ್ಕತ್ಯಾನ್ರಿ. ಇನ್ನ ಏನು ಮಾಡಬೇಕು? ನಮ್ಮ ಸಲುವಾಗಿ, ಭಕ್ತರ ಸಲುವಾಗಿ ಏನು ಮಾಡಬೇಕು? ನಿಸ್ಸಂಗ ಜಾಲಿಗೆ ಬಾಯಿಮಿ. ಇದು ನೋಡಿತು ಮಂತ್ರಿ ಕಣ್ಣ ನೀರು ಧಳ ಧಳ ಹೊಂಟು. ಎಲ್ಲ ನೋಡಿದ ತೇಜಪುಂಜ ಅವತಾರ. ದಾಡಿ ಆತು. ಮಹಾರಾಜ್ ಅಂದ. ಏನು ಅಂದ? ಇವು ಯಾರ್ರೀ? ಮತ್ತೊಬ್ಬ ನಾವಲಿಗೆ ಬಂದಾನಲ್ಲ ಅಂದ. ಹಾಂ ಅಂದ. ಅಲ್ವ ಅವನ ಇವ ಎಲ್ಲಿದ್ರಿ? ಮನಾದ್ರ ಧ್ಯಾನ ಕೂತಾನ. ಅವ್ನು ತಂಬುರಿ ಹಿಡ್ಕೊಂಡು ಜೈ ಜೈ ರಾಮಕೃಷ್ಣ ಹರಿ ಅನ್ಲಿಕತ್ಯಾನ ಅಂದ. ಇದೇನು ಹೇಳ್ತೀಯ ಅಂದ. ಅವ ಎಚ್ಚರು ದೇಹಬಾಣದಾಗ ಬಂದ. ಎಚ್ಚರಾತು. ಯಪ್ಪ ಮಹಾರಾಜರು ನನ್ನ ಸಲುವಾಗಿ ದಾಡಿ ಮಾಡ್ಕೊಳಕ್ಕೆ ಹೇಳಿ ಕಳಿಸಿದ್ರು. ಹೋಗಲಿಲ್ಲ ಅಂತ ಬಂದವನೇ ಸಾಷ್ಟಾಂಗ ಹಾಕಿದ. ಭಾಷ್ಯ ಇವ್ ಸಾಷ್ಟಾಂಗ ಹಾಕಿದ. ಯಾರು ಬಂದವ ಎಟ್ಟು ಕೈ ಸುಮೂತ ಎಟ್ಟು ಚಂದ ದಾಡಿ ಮಾಡಿದ. ನೀ ಹಂಗೆ ಎಂದೂ ದಾಡಿ ಮಾಡಿಲ್ಲ, ಅವನು ತೋರ್ಸು ನಡಿ ಅಂತ. ನಾವು ದಳ 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 ಅಳಿಕತ್ತ. ಯಪ್ಪ ನಾ ಬಂದಿಲ್ಲ, ನನಗೆ ಧ್ಯಾನದಾಗ ಮೈ ಮರೆತು ಬಿಟ್ಟಿತ್ತು. ಅವ ಯಾರು ನನಗೆ ಗೊತ್ತಿಲ್ಲ ಅಂತ ಇವರೆಲ್ಲರೂ ಅಂದರು. ಸಂತ ಸೇನಾನಿ ದಳ ದಳ ನೀರು ಹೊಂಟು. ಯಪ್ಪ ನನ್ನ ಸಲುವಾಗಿ ನನ್ನ ವೃತ್ತಿನೂ ಮಾಡಿದಿರು, ರಾಜನ ದಾಡಿನೂ ಮಾಡಿ ಬಂದರು. ಯಪ್ಪ ನೀ ನನ್ನ ಸಲುವಾಗಿ ಎಷ್ಟು ವಾಜ್ಯ ಮಾಡಿದಿ ಅಂತ ಸಾಷ್ಟಾಂಗ ಹಾಕಿದ. ಅವ ಯಾರು ಅಲ್ಲ ಯಪ್ಪ, ನನ್ನ ಆರಾಧ್ಯ ದೇವರು ಪಾಂಡುರಂಗ. ಪಾಂಡುರಂಗ ಭಾಷ್ಯ ಅಂದ. ಅವನು ತೋರಿಸು ನಡಿ ಅಂದ. ಇಷ್ಟು ವರ್ಷ ನಾ ಭಕ್ತಿ ಮಾಡ್ಲಿಕ್ಕತ್ತೀನಿ, ನಾನೇ ನೋಡಿಲ್ಲ. ನೀ ನೋಡಿ ಅವನ ಕಡೆ ಸೇವಾನು ತಗೊಂಡು ನೀ ಅಂತ ಭಾಗ್ಯವಂತೋ ಯಪ್ಪ ಅಂದ. ಪಂಡ್ರಪುರಕ್ಕೆ ಬಂದ ದೀಡ್ ನಮಸ್ಕಾರ ಹಾಕಿದ. ಇವನು ಅವಂದ. ಎಷ್ಟು ಪರಿಣಾಮ ಆಗಿರಬೇಕು. ಪಶ್ಚಾತ್ತಾಪೇನ ಭಕ್ತಿ. ಸೇನಾನಿ ಇನ್ನು ಮ್ಯಾನಿ ಬರೇಬೇಡ. ನಾನು ದರ್ಬಾರಕ್ಕೆ ಬಂದರು ಜೈ ಜೈ ರಾಮಕೃಷ್ಣರಿಗೆ ಒಂದು ತಾಸನ್ನು ಪಾಂಡುರಂಗನ ಫೋಟೋ ಹಾಕ್ತನು. ನನಗೆ 4 ಮಾತು ಹೇಳಿ ಹೋಗುತ್ತಪ್ಪ, ನೀನು ವೃತ್ತಿ ಬೇಡ, ಬಿಡುಗಡೆ ಏನಂದ. ತಾತ್ಪರ್ಯ ಏನದ? ಸದ್ಗುರು ಮಹಿಮಾ ಅಗಾತ್ ಬೋಲಾವೈ ನಾಯಿ ಸೀಮ. ಇತರ ಉಪಮಾ ಕಾಯದ್ಯಾವಿ ಅಂತಾರ ಅವ್ರು. ಸದ್ಗುಣಾತ್ಗೆ ಉಪಮಾನೇ ಇಲ್ಲ ಅಲ್ರಿ. 33 ಕೋಟಿ ದೇವತೆಗಳು, 80,000 ಋಷಿ ಮುನಿಗಳು, ವೇದ ಶಾಸ್ತ್ರಗಳು ನೇತಿ ನೇತಿ ಅಂತ ಕೈ ಮುಗಿದು ನಿಂತಾವ ಭಗವಂತನ ಮುಂದೆ. ನೀನು ವರ್ಣನೆ ಮಾಡ್ಲಿಕ್ಕೆ ನನಗೆ ಆಗುವುದಿಲ್ಲಪ್ಪ ಅಂತ. ಅಂಥದ್ದು ಪಶ್ಚಾತ್ತಾಪೇನ ಭಕ್ತಿ ಭಾಷ್ಯ ಆದಾಗ ಪಶ್ಚಾತ್ತಾಪ ಆಗಿತ್ತು. ಭಾಷ್ಯಾಗ ಪರಿಣಾಮ ಆಗಿತ್ತು. ಧನ್ಯ ಧನ್ಯಪ್ಪ, ನಿನ್ನ ಭಕ್ತಿಯಿಂದ ನಾ ಧನ್ಯ ಆದೆ, ನಾ ಪುನೀತ ಆದೆ ಅಂದವ. ಅಂದಿ ನಡ್ಕೊಂಡು ಸಂತರು ಯಾರು ಬರ್ತಾರ ಬರಲಿ, ದರ್ಬಾರ್ದಾಗ ಪ್ರವಚನ ಹೇಳೋದು, ಅವ್ರಿಗೇನು ಮಾನ ಸನ್ಮಾನ ಮಾಡಿ ಕಳಿಸೋದು. ಇದಕ್ಕೆ ಪಶ್ಚಾತ್ತಾಪೇನ ಭಕ್ತಿ. ದಾಮಾಜಿ ಪಂತ್ರ ಸಲುವಾಗಿ ಹೋಗಲಿಲ್ಲ. ತುಕಾರಾಮ ಮಾರಕ್ಕಾಗಿ ತೋಡೆ ಕೆಲಸ ಮಾಡಿ ಅನ್ರಿ. ಆಗಳ ಹೇಳಿದ್ರಲ್ಲ ಶಿವಾನಂದ, ಕಾಯಂ ಬಯಸ್ಕೊಂಡಾನ ತುಕೋಬಾ. ಕರೆ ಜೀಜಾಬಾಯಿ ಭಾಳ ಪ್ರೀತಿ ಅವ್ರ ಮೇಲೆ, ಭಯಂಕರ ಪ್ರೀತಿ. ಆಕೆನು ಭಕ್ತಿವಂತ ಅಲ್ಲ ಅಂತೀರನ? ಆಕೆನೂ ಭಕ್ತಿವಂತಳೆ, ಜ್ಯೋತಿವಾನ ಭಕ್ತಳು. ಸತಿ ಪತಿಗಳು ಒಂದಾದ ಭಕ್ತಿ ಶಿವಂಗೆ ಹಿತವಾಗಿರ್ಪದು, ಒಂದಾಗದ ಭಕ್ತಿ ಅಮೃತದಳು ವಿಷ ಬೆರೆಸಿದಂತೆ ಕೂಡಲ ಸಂಗಮ ದೇವ. ಆಕೆ ಜ್ಯೋತಿವಾನ ಭಕ್ತಳು, ಇವ ಪಾಂಡುರಂಗನ ಭಕ್ತ. ಏನು ರೀ ಇವು ಹೇಳಿರಬೇಕು ಬಾರ ಪಾಂಡುರಂಗನು. ಯಾಕೆ ನಾನು ದೇವರೇನು ಕಡಿಮೆ, ನಾನು ಜ್ಯೋತಿಬಾನ ಆಕೆ ಭಾಳ ಜಡಾರಿ. ಒಂದು ಇರ್ಬೇಕು ಭಕ್ತಿ. ಅಂತಾವ ಬುತ್ತಿ ಒಯ್ಲಿಕತ್ಯಾನ ಎಲ್ಲಿ? ಬಂಡಾರ ಪರ್ವತಕ್ಕೆ. ಜೀಜಾಬಾಯಿ ಪಾಪ ನಾನು ದೇವ್ರು ಉಪವಾಸ ಕೂತಾರ. ಒಂದು ಭಕ್ರಿ ಇರ್ತೀನಿ ಸುಮ್ರಬೇಕಂತ 2 ಭಕ್ರಿ ಮಾಡ್ಕೊಂಡಾಳ. ತನಗೊಂದು ಅವಂಗೊಂದು ಆಗ್ಬೇಕಂತ. ಬಂಡಾರ ಪರ್ವತ ಭಾಳ ದೊಡ್ಡದದು. ಹೊಂಟ್ಲು ಕಾಲಾಗ ಮುಳ್ಳು ನಡಿತ್ರಿ. ಕಾಲಾಗ ಮುಳ್ಳು ನಡೀತು. ಏನು ಅನ್ಬೇಕಾತು? ಏನು ಅನ್ಲಾಕಿ? ಈ ಕಾಳ್ಯಾನ ಸಲುವಾಗಿ ಸಾಕಾಗ್ಯದ, ನನ್ನ ಸಂಸಾರ ಹಾಳು ಮಾಡಿದ ಅನ್ಲಾಕಿ. ಯಾರಿಗೆ? ಪಾಂಡುರಂಗಗ್ರಿ.
ಕಾಳ್ಯ ನನ್ನ ಸಂಸಾರ ಎಲ್ಲ ಹಾಳು ಮಾಡಿದ. ಒಂದಿನ ಜ್ಯೋತಿಬಾಗ ಬರಂಗಿಲ್ಲ, ಹುಚ್ಚಿಡ್ದೈತಿ ನನ್ನ ಗಂಡ ಕಾಳ್ಯನ ಬೆನ್ನ ಹತ್ತಿ ಹಾಳಾಗಿ ಹೋತಂದ್ರಿ. ಅಕಸ್ಮಾತ್ ಅಂದ್ರೆ ನಮ್ಗೆ ಯಾರ ರೀ ಎಷ್ಟು ಸಡವ್ರಿ ನಂಬದು. ಆ ಬೈಲಿಕತ್ಯಾಳ ಮುಳ್ಳು ನಟ್ಟಿ ತ್ರಾಸ ಆಗ್ಲಿಕತ್ತದ, ರಕ್ತ ಹರಿದು ಹೊಂಟದ, ಮುಳ್ಳು ನಟ್ಟದ. ಯವ್ವ ನಿಂದ್ರಂತ ಬಂದು ನೀವು ಯಾರು ಬಯಸ್ಕೊಂಡವ ಯವ್ವ ಕೊಂಡ್ರಿ ಇಲ್ಲಿ ಅಂದ. ಕಾಲು ತನ್ನ ತೊಡಿ ಮೇಲೆ ಇಟ್ಕೊಂಡ, ಮುಳ್ಳು ತೆಗದ, ಕೈಯಾಡಿಸಿದ. ಭಗವಂತ ಕೈಯಾಡಿಸಿದ್ರೆ ಏನ್ರಿ, ಭವರೋಗ ವೈದ್ಯವ. ಯವ್ವ ನಿನ್ನ ಹೆಸರು ಏನು ಅಂದ್ಲು. ಅವ ಏನು ಅನ್ಬೇಕ್ರಿ, ಪಾಂಡುರಂಗ ಅಂದ. ನಿಮ್ಮ ಅವ್ವಾಪ ಬುದ್ಧಿ ಇಲ್ಲ, ಇದೇ ಹೆಸರು ಯಾಕೆ ಇಟ್ಟಾರ, ಮತ್ತೊಂದು ಇಡಕ್ಕೆ ಬರಲಿಲ್ಲ ಏನಂತ. ಅಲ್ರಿ ಅವನೇ ರಗಡಿ ಹೆಸರು ಅದ, ಅವ ಇದನ್ಯಾಕೆ ಇಟ್ಟಾರ, ನಿಮ್ಮ ಅವ್ವಾಪ ಮತ್ತೊಂದು ಹೆಸರು ಸಿಗಲಿಲ್ಲ ಏನು ಮಾಡಿದೆವ್ವ, ಇಟ್ಟಾರ ಇರ್ಲಿ ಹೇಳ ಅಂದ. ಮುಳು ತೆಗದ, ಎಲ್ಲಿ ಹೊಂಟೀನಿ ಅಂದ. ಸರಿ ಹುಚ್ಚು ಕಾಂಡದಲ್ಲ, ಕಾಯನ್ ಕೂಡ ಬೇನಂತ ಬರೀ ಪಾಂಡ್ರಂಗ್ ಅಂತ ಕೂಡ್ತಾನ, ಇನ್ನು ವಾರಾತ್ ಸಿಗಾವಲ್ಲ ಏನೋ ಊಟ ಮಾಡ್ಸಕ್ಕೆ. ತುಕಾರಾಮ್ ನೀನು ಗಂಡ ಯವ ಬಾನ ಹುಡುಕಿ ಕೊಡ್ತಾನ ನಾವು ನೋಡ್ರಿ. ಎಷ್ಟು ನಾಟಕ ಇದು. ಬುತ್ತಿ ತೊಗೊಂಡು ತತ್ರಾಣಿಗೆ ತೊಗೊಂಡು ಹಾದ ಕೂತಿದ್ದ. ಪುಂಡಲೀಕ ವರದ ಶ್ರೀ ಜ್ಞಾನದೇವ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈಕಾರ ಹಾಕಿದ. ಎಚ್ಚರಾದ ತುಕೋಬರಾಯ ಸಾಷ್ಟಾಂಗ ಹಾಕಿದ. ಪಾಪ ದೂರ ನಿಂತಪ್ಪ ಅವ. ಜಿಜಾಬಾಯಿ ಅಂದ್ಲು, ಏನ್ರಿ ವಾರ ಆತು ಬಂದಿಲ್ಲ, ಭಾಳ ಸಂತೋಷ ಆಯ್ತು, ಬರ್ರಿ ಅನ್ಕ ಬಿಡ್ರಿ ಅನ್ ಕಾಳ್ಯಾನ ನಾಮಸ್ಮಣ್ಣಿ 2 ಬಕ್ರಿ ತಂದಿನು, ಚಂದಂಗೆ ಊಟ ಮಾಡೋನು ಅಂದ್ಲ. ಇವ ಕಣ್ತುಂಬ ಪಾಂಡುರಂಗ ನೋಡಿ ತ್ರಿಕಾಲ ಜ್ಞಾನಿ ರೀ, ಭಗವಂತ ಗೊತ್ತಾಗಂಗಿಲ್ಲ ಏನನ್ನ. ನಾವು ಸಾಷ್ಟಾಂಗ ಹಾಕಿದ ಪಾಂಡುರಂಗಗ, ಆಮೇಲೆ ಹೆಂಡತಿಗೆ ಹಾಕಿದ. ಆಮೇಲೆ ಅವ ಏನಂದ, ನನಗೆ ಯಾಕೆ ನಮಸ್ಕಾರ ಮಾಡಿಕತ್ತಿ ಅಂದ್ಲಾಕಿ ಹೆಂಡ್ತಿ. ಅಸಹ್ಯ ಅನ್ನಿಸ್ತಲ್ರಿ, ದಿನ ಬೈಕೋತ್ ಕುಡುದಿದು. ಈ ಮನೆಗೆ ಹೋಗೋಣ ನೋಡ್ರಿ, ಒಮ್ಮೆ ಗಂಡು ನಮಸ್ಕಾರ ಮಾಡಿದ್ರೆ ತಲೆ ಕೆಡ್ತಾಳೆ ನನಗೆ. ಹಂಗೆ ವಿಚಾರ ಬರ್ತಾವೆ ನಿಮಗೆ, ಬೈಲಿಕ್ಕತ್ರ ತಲೆಯಾಗ ವಿಚಾರ ಬರ್ತಾವೆ. ಯಾಕಂದ್ರೆ ದಿನ ಬೈಸ್ಕೊಂಡ್ರೆ ಆಟಿದಕ್ಕೆ. ಜೀಸಾಗ ಸಾಷ್ಟಾಂಗ ಹಾಕಿದ. ಏನ್ರಿ ಅಂದ್ಲು. ನಾನು ವಾರ ಹತ್ತಿಲ್ಲ ಅಖಂಡ ಪಾಂಡುರಂಗ ಅಂತ ಕೂತೀನಿ, ನನಗೆ ಭೇಟಿ ಆಗವಲ್ಲ. ನೀ ಎದ್ರ ಬೈತಿ ಕೂತ್ರ ಬೈತಿ, ಕಾಳ್ಯ ಅನ್ನರ್ದನ್ ಊಟ ರುಚಿ ಹತ್ತಂಗಿಲ್ಲ. ನಿನ್ನ ಕಾಲಾನು ಮುಳ್ಳು ತೆಗದಾನು, ಬುತ್ತಿನೂ ಹೊತ್ತಾನು, ತತ್ರಿನೂ ಹೊತ್ಕೊಂಡು ಬಂದಾನು. ನಿಂದ ಎಂಥ ಪುಣ್ಯಾನ ಜಿಜ, ಪಾಂಡುರಂಗನ ದರ್ಶನ ತೊಗೊಂಡಿಲ್ಲ. ಅವು ಇವ್ ಕಾಳ್ಯಾನ ಅಂದ್ಲ ನೋಡ್ರಿ. ಅವಾಗೂ ಎಂಥ ಭಾವ್ರಿ ಇದು. ಆತಿಲ್ರಿ ನಮಸ್ಕಾರ ಮಾಡಿದ್ದು, ನೀನು ಆತ ಮುಗಿತ್ಲ, ಮತ್ತು ನೀನು ಶಿಶಿ ಭೇಟಿ ಆದಿಲ್ಲ ಹೋಗಿನ ಅಂದ್ಲ. ಅವೇನು ಅನ್ಬೇಕು, ಹಸುವಾಗೈತಿ ನಿಮ್ಮ ಕೂಡ ಊಟ ಮಾಡಂಗಾಗ್ಯದ ಅಂದವು. ಸ್ವಂತಪ್ಪ ಹಸುವಾಗ್ಯದ ನಿಮ್ಮ ಕೂಡ ಊಟ ಮಾಡಿ ಹೆಂಗಾಗ್ಯದ ಜಿಜ ಅಂದು. ಕಾಳೆ ಇಲ್ಲೂ ಬಿಡುವಲ್ಲ ನೋಡಿ, ತಿನ್ನೋದು 2 ರೊಟ್ಟಿ ತಂದಿನ. ಇನ್ನು ತುಕಾರಾಮ್ ಅಂತೀನಿ, ನಾನು ಗಂಡು ಅಂತಿರ್ತಾನೋ ಕಾಳೆ ಅವ್ನು ತಿಂತಾನೋ, ನಾಯಿ ಅಂತ ತಿನ್ಲಿ ಅಂದ್ಲಾಕಿ. ಹೇಳ ಮಾಡ್ರಿಪ್ಪ, ಯಾರ ಮನೆಗೆ ಬಂದಾಗ ನೋಡ್ರಿ ಏನ್ರಿ ಚಾ ಕೊಡ್ತಾರೆ ಮೊದಲು. ಹಂಗೆ ಕೂತೇವ್ರಿ ವಾಸು, ಇವೇನು ಹೇಳಂಗೆ ಕಾಣಿದ್ರು ಅಂತ 3 ಸೀಟಿ ಒದರ್ತಾವ ಅಲ್ಲಿಂದ. ಹಂಗಪ್ ಕೂತ್ಲಾಕಿ ತುಕಾರಾಮರು ಹಿಂಗೆ ನೋಡಿದ್ರು. ಬಾಯಿ ಸೊನ್ನಿ ಕೈ ಸೊನ್ನಿ ಅದು ಇರ್ಬೇಕು ಮನ್ಯಾಗ. ಆಕೆ ಇವ್ ನೋಡ್ಕೋತೇ ಮೈ ಮಾಡ್ತಾನ. ಆಕೆ ಸೊನ್ನಿ ಮಾಡ್ಲಿಕತ್ತ ಕೈಸ್ಕೊಡಿವನಂತ ಅವಂಗೆ ಸಮಾಧಿ ಹತ್ಯದ. ಜಿಜಾ ಊಟಕ್ಕೆ ಹಾಕೋ ಯಾವ ಹಸು ಆಗ್ಯದ ಅಂದ ಪಾಂಡುರಂಗ. ಹೆಂಗೆ ಮಾಡೋದು ಇವರಿ ಹೇಳವಲ್ಲ ಅಂದ್ ಬೆಚ್ಚಿದ್ಲು. ಹೋಳ್ಗೆ ತುಪ್ಪ ಇವೆಲ್ಲ ಅವರಿ ನೀವು ಮಾಡಕ್ಕೆ ಹೋಗಿರಿ ಮತ್ತೆ ಆಗೋದಿಲ್ಲ ಹಂಗೆ. ಸೋಮ ನಾಳೆ ಅರಿಬಿ ಬಿಚ್ಚಿ ಗಂಡನ ಮುಂದೆ ಬಿಚ್ಚಿ ನೋಡ್ರಿ. ಮತ್ತು ಅವಂದ ಕಾಳೆ ಇರ್ಲೇಳ ಅಂದ್ಲ. ಅವಾಗ ಮತ್ತು ಕಾಳೆ ಇರ್ಲೇಳ ಊಟ ಮಾಡ್ಲಿ ಅಂದ. ಅವನೇ ಮಾಡ್ಯಾನ ಅದನ್ನು. ಊಟ ಆತು. ಊಟ ಆಗೋನು ಏನು ಅನ್ಬೇಕ್ರಿ, ನಾನು ಜ್ಯೋತಿ ಬಾ ನನ್ನ ಮರ್ಯಾದೆ ಕಾಯ್ದ ಅಂದ್ಲಕ್ಕೆ. ಏನ್ರಿ ಅಂತ ಅನಗಾಡ ಭಕ್ತಿ. ಅವಂದ್ಲು, ನಿನಗೆ ಹೆಂಗೆ ಅನ್ನಿಸ್ತದ ಯವ್ವ ಜ್ಯೋತಿಬಾ, ನಿನಗೆ ಹೆಂಗೆ ಅನ್ನಿಸ್ತದ ಯವ್ವ. ನನಗೇನು ಗೊತ್ತಾಗೋದಿಲ್ಲ, ಜ್ಯೋತಿಬಾನ ಬಿಟ್ಟು ನಾ ಯಾರನ್ನೂ ನಂಬೋದಿಲ್ಲ ಅಂದ್ಲು. ಆಯ್ತಾ ನೋಡಂಗಾರ ಅಂದ. ಜ್ಯೋತಿಬಾ ಆಗಿ ನಿತ್ತ. ಈ ಕಡೆ ಪಾಂಡುರಂಗ ಆಗವ, ಈ ಕಡೆ ಜ್ಯೋತಿಬಾ ಆಗವ.
ಅವಾಗಂದು ಪಾಂಡುರಂಗ ಎಲ್ಲ ಒಂದೇ ನಿನ್ನ ರೂಪದನ ತಪ್ಪಾತಪ್ಪ ಇನ್ನೇನು ನೀನು ತಪ್ಪಿವು ಅನ್ನಂಗಿಲ್ಲ ಅಂತ ಸಾಟ್ಟಂಗೆ ಹಾಕಿಲ್ಲ. ಹೇಳುವಂಥ ತಾತ್ಪರ್ಯ ಏನದ ಬಂಧುಗಳೇ, ಶ್ರೇಷ್ಠವಾದಂಥ ಭಕ್ತಿ ಆಷಾಢ ಏಕಾದಶಿ ಬಿಜಾಪುರ್ಕರ್ ಅವರು ಅದ್ಭುತ ದೊಡ್ಡ ಸೇವೆ. ಇಷ್ಟೆಲ್ಲ ಮಹಾತ್ಮನ ಕರೆಸಿ ತಮ್ಮನ್ನೆಲ್ಲ ಕರೆಸಿ ಇಲ್ಲೇ ಪಾಂಡುರಂಗನ ದರ್ಶನ ಮಾಡಿಸ್ತಾರ. ಧನ್ಯ ಧನ್ಯ, ಉತ್ತರೋತ್ತರ ಕಲ್ಯಾಣ ಆಗಲಿ, ಇದು ನಿರಂತರ ನಡೀಲಿ. ಪಾಂಡುರಂಗನ ಕೃಪಾಶೀರ್ವಾದ ನಮಗೆ ನಿಮಗೆ ಎಲ್ಲರೂ ಆಗಲಿ ಅಂತ ಪಾಂಡುರಂಗನಲ್ಲಿ ಪ್ರಾರ್ಥಿಸುತ್ತಾ ನಾನು 4 ಮಾತುಗಳನ್ನು ಸದ್ಗುರು ಚರಣಕ್ಕೆ ಅರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥನೆ ಹೇಳುತ್ತಾ ನಾನು ಪ್ರವಚನಕ್ಕೆ ವಿರಾಮ ಕೊಡ್ತೀನಿ. ರಾಜಾಧಿರಾಜ ಸದ್ಗುರುದೇವ್ ಕಿ. ಕೈ ಇದ್ರ ಎತ್ರಿ, ಭಗವಂತನ ಸಲುವಾಗಿ ನಾಮಸ್ಮರಣೆ ಮಾಡ್ಬೇಕಂತ ಭಾವ ಬಂದ್ರೆ ಎತ್ರಿ, ಬಾಯಿ ಇದ್ರೆ ಜೈಘೋಷ ಹಾಕ್ರಿ. ಸದ್ಗುರುದೇವ್ ಕಿ. ಹಿಂದೆ ಅಭಿಮಾನ ಕಟ್ತಿ ಇಟ್ಟಿ ಎತ್ಲಿಕತ್ತೇನೋ ಒಬ್ಬ. ಸದ್ಗುರುದೇವ್ ಕಿ ಜೈ ಗುರುದೇವ್.